ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ ಬಂದಿದ್ದಾಳೆ, ನಾನು ಅವಳು ಸೇರಿಕೊಂಡು ಇವತ್ತು ಝೂಡಿಯೋದಲ್ಲಿ ವಿಂಟರ್ ಕಲೆಕ್ಷನ್ಸ್ಗಳು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಬಂತು. ಸೊ ಅದರಿಂದ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಅವಳು ಸೇರ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ಏನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನಾನು ಮೈಕ್ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಅದು ಆನೇ ಆಗಿಲ್ಲ. ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ ನನಗೆ ಅದು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಬಂದಿದ್ದೀನಿ KD ರೋಡಲ್ಲಿ ಲೊಕೇಟ್ ಆಗಿರೋ ಝೂಡಿಯೋ ಕಲೆಕ್ಷನ್ಸ್ಗೆ. ಇದು ಮೈಸೂರು KD ರೋಡಲ್ಲಿ ಲೊಕೇಟ್ ಆಗಿದೆಯಲ್ಲ, ಅಲ್ಲಿ ಬಂದಿರೋದು. ನಾನಿಲ್ಲೇನು ಶಾಪಿಂಗ್ ಮಾಡಬೇಕು ಅಂತ ಏನು ಬಂದಿಲ್ಲ. ನನಗೆ ನನ್ನ ಫ್ರೆಂಡ್ ಹೇಳಿದ್ಲು ವಿಂಟರ್ ಕಲೆಕ್ಷನ್ಸ್ಗಳು ಹಾಕಿದ್ದಾರೆ, ಸೊ ಹೆಂಗೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ಯಲ್ಲ, ಸೊ ನಿನ್ನ ಸಬ್ಸ್ಕ್ರೈಬರ್ಸು ಕೂಡ ತೋರಿಸು, ಅವ್ರಿಗೆ ಬೇಕಾದರೆ ಬಂದು ಶಾಪ್ ಮಾಡ್ತಾರಂತ ಹೇಳಿಬಿಟ್ಟು. ಸೊ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಇವನ್ ಲಾಸ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅದನ್ನು ನಾನು ಕ್ಲಿಯರಾಗಿ ನಾನು ಹೇಳಿದ್ದೀನಿ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಝೂಡಿಯೋದಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತ ಅಂದರೆ ವೆಸ್ಟರ್ನ್ ವೇರ್ಸ್ಗಳು, ಆಮೇಲಿಂದ ಶಾರ್ಟ್ ಫ್ರಾಕ್ಸ್ಗಳು, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಲಾಸ್ಟಲ್ಲೂ ಹೇಳಿದ್ದೀನಿ ನಿಮಗೆ. ನಿಜವಾಗ್ಲೂ ನಾವು ಅಮೌಂಟ್ ಕೊಡೋದಕ್ಕೂ ವರ್ತ್ ಅಂತಲೇ ಅನಿಸುತ್ತೆ, ಯಾಕಂದರೆ ಕ್ವಾಲಿಟಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಡಿಸೈನ್ಸು ಹಾಗೆಯೇ ಸೂಪರ್ ಆಗಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಬ್ಲ್ಯಾಕ್ ಕಲರ್ ಫ್ರಾಕ್. ನನಗಂತೂ ಇದು ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು. ಅಲ್ಲಿ ತೋಳ ಹತ್ರ ನೆಟ್ಟೆಡ್ ಟೈಪಲ್ಲಿ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಬಟ್ ಆದರೆ ನನಗೆ ಇನ್ನೊಂದು ಏನು ಡಿಸಪಾಯಿಂಟ್ಮೆಂಟ್ ಅನಿಸ್ತು ಅಂದರೆ, ಲೈಕ್ ನಾನು ಜೀನ್ಸು ಟಾಪು ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಎಲ್ಲ ಜಸ್ಟ್ ಎಸ್ಸು ಎಮ್ಮು ಅಷ್ಟೇ ಇದ್ದಿದ್ದು, XL ಇರಲಿಲ್ಲ, ಯಾವುದೂ ಇರಲಿಲ್ಲ. ಯೂಶಲ್ ಆಗಿ ಡ್ರೆಸ್ಗಳನ್ನ ವೇರ್ ಮಾಡೋದು ನನಗೆ ಫ್ರೀ ಅನಿಸ್ಬೇಕದು, ನನಗೆ ಬಾಡಿಗೆ ಅದು ಸ್ಟಿಕ್ ಆನ್ ಆಗಿರಬಾರ್ದು. ನನಗೆ ಎಲ್ಲ ಆಗುತ್ತೆ, ನಾನು ಪರ್ಚೇಸ್ ಮಾಡೋದೇ XL ಅಲ್ಲೇ, ನನಗೆ ಅದು ಸ್ಟಿಕ್ ಆಗಿರಬಾರ್ದು ಬಟ್ಟೆ ಅಂತ ಹೇಳ್ಬಿಟ್ಟು ಅಷ್ಟೇನೆ, ಇನ್ನೇನೂ ಇಲ್ಲ. ಲೈಕ್ ಕಾಟ್ ಸೆಟ್ಟಲ್ಲಿ ಅಲ್ಲಿ ಇತ್ತು, XXL ಇತ್ತು, XL ಇತ್ತು, ಬಟ್ ನನ್ನ ಹತ್ರ ಕಾಟ್ ಸೆಟ್ ಸುಮಾರು ಇತ್ತು, ಅದರಿಂದ ನಾನು ಅದನ್ನೇನು ಪರ್ಚೇಸ್ ಮಾಡೋಕೆ ಹೋಗಲಿಲ್ಲ. ಬಟ್ ಆ ಕಲರ್ ಮಾತ್ರ ತುಂಬಾ ಇಷ್ಟ ಆಯಿತು. ತುಂಬಾ ಲಾಂಗ್ ಫ್ರಾಕ್ಸ್ಗಳಿದೆ, ಶಾರ್ಟ್ ಫ್ರಾಕ್ಸ್ ಕಲೆಕ್ಷನ್ಸ್ ಮಾತ್ರ ಮಸ್ತಾಗಿದೆ. ಈಗ ನಾನು ತೋರಿಸ್ತೀನಿ ನೋಡಿ, ಆ ವೈಟ್ ಕಲರ್ ಮಾತ್ರ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕಾಸ್ಟ್ ಬಂದು ಅರೌಂಡ್ 699 ಅನಿಸುತ್ತೆ, ನನಗಷ್ಟು ನೆನಪಿಲ್ಲ. ಸೊ ಅದು ಚೆನ್ನಾಗಿತ್ತು. ಆಮೇಲಿಂದ ಇನ್ನೊಂದು ತೋರಿಸ್ತೀನಿ ನೋಡಿ, ಈ ಕಲರ್ ಮಾತ್ರ ಸೂಪರ್ ಆಗಿದೆ, ಸಕ್ಕದಾಗಿತ್ತು ಮಾತ್ರ. ನಾನು ಹೇಳ್ತಾ ಇದ್ದಂಗೆ ಮೆಟೀರಿಯಲ್ ಮಾತ್ರ ಸಾಫ್ಟ್ ಆಗಿದೆ. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಆಗಿದೆ, ಯಾವುದು ವೆಯ್ಟ್ ಅಂತ ಅನ್ಸೋದಿಲ್ಲ ನಮಗೆ ಬಟ್ಟೆ ಹಾಕೊಂಡ್ರೆ. ಚೆನ್ನಾಗಿದೆ ಮಾತ್ರ. ಈಗ ಈ ಫ್ರಾಕ್ ತೋರಿಸ್ತಾ ಇದ್ದೀನಲ್ವಾ, ಇದು ನನಗೆ ಒಂದು ಚೂರು ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲಿ ಅಮೌಂಟ್ ಕೊಟ್ಟಿದ್ರು, ಅದು 700 800 ಏನೋ ಕೊಟ್ಟಿದ್ರಲ್ಲಿ ಅಮೌಂಟ್ನ. ನಿಜವಾಗ್ಲೂ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ನಾನು ರೆಕಮೆಂಡ್ ಮಾಡ್ತೀನಿ, ಇದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂಥರ ಇತ್ತು ಬಟ್ಟೆ, ನನಗೆ ಅದು ಮೆಟೀರಿಯಲ್ಲೇ ನನಗೊಂಚೂರು ಇಷ್ಟ ಆಗಲಿಲ್ಲ. ಈಗ ನಾನು ನೆಕ್ಸ್ಟ್ ಫ್ರಾಕ್ ತೋರಿಸ್ತೀನಿ ನೋಡಿ, ಅದು ಮಾತ್ರ ಎಲಿಗೆಂಟಾಗಿ ಸಕ್ಕದಾಗಿತ್ತು ಮಾತ್ರ. ನಾನು ಆಗಲೇ ಹೇಳ್ದಂಗೆ ಮೆಟೀರಿಯಲ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು, 10 on 10 ಅಂತಲೇ ಹೇಳ್ಬೋದು. ಕಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ. ಮತ್ತು ಇಲ್ಲೂ ಅಷ್ಟೇ ಸೇಮ್ ಶಾರ್ಟ್ ಫ್ರಾಕ್ಸ್ಗಳೇ ಇತ್ತು. ಸ್ಟಾರ್ಟಿಂಗ್ ನಾವು ಎಂಟ್ರ್ ಆಗ್ತಿದ್ದಂಗೆ ನಮಗೆ ಸಿಗುತ್ತೆ ಶಾರ್ಟ್ ಫ್ರಾಕ್ಸ್ಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಈಗ ನಾನಿಲ್ಲಿ ಕುರ್ತಾ ಟಾಪ್ಗಳನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪ್ಯೂರ್ ಕಾಟನ್ ಟಾಪ್ಸ್ಗಳು, ಚೆನ್ನಾಗಿತ್ತು. ಆಫೀಸ್ ವೇರ್ಗಾಗಲಿ ಇಲ್ಲ ಕ್ಯಾಶುವಲ್ ವೇರ್ಗಾಗಲಿ ಎಲ್ಲನೂ ಚೆನ್ನಾಗೇ ಇತ್ತು. ನನಗೆ ಅದು ಒಂದು ಇಷ್ಟ ಆಯಿತು. ಆಮೇಲೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಒಂದು ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು. ಕಲರ್ಸು ಹಾಗೆಯೇ ಮಲ್ಟಿ ಕಲರ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದು 399 ಇದೆ. 399 ಕರೆಕ್ಟ್, 399 ಇದು ಕಾಸ್ಟ್ ಬಂದು. ನೆಕ್ಸ್ಟ್ ಮತ್ತೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಲಾಂಗ್ ಫ್ರಾಕ್ಸ್ಗಳು ಕಾಣಿಸುತ್ತೆ. ಲೈಕ್ ಶೋಲ್ಡರ್ ಹತ್ತ ಟೈ ಮಾಡೋದಿದೆ, ಇಲ್ಲ ಸ್ಲೀವ್ಲೆಸ್ ಟಾಪ್ಸ್ಗಳಿದೆ, ಚೆನ್ನಾಗಿದೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ. ಬೇಗ ಬಂದು ಗ್ರ್ಯಾಪ್ ಮಾಡ್ಕೊಳ್ಳಿ. ನನಗೆ ಸ್ಟಾಫ್ಸ್ಗಳು ಹೇಳಿದ್ದು ಲೈಕ್ ವಿಂಟರ್ ಕಲೆಕ್ಷನ್ಸು ಮತ್ತು ನ್ಯೂ ಇಯರ್ ಕಲೆಕ್ಷನ್ಸ್ ಅಂತ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ನಾನು 10 on 10 ಯಾವುದು ಕೊಡ್ತೀನಿ ಅಂದರೆ ಶಾರ್ಟ್ ಫ್ರಾಕ್ಸ್ಗಳಿಗೆ ಕಲೆಕ್ಷನ್ ಮಾತ್ರ ನಾನು ನೋಡ್ತಾ ಇದ್ರೆ ಒಂದೊಂದಾದ್ಮೇಲೆ ಎವ್ರಿಥಿಂಗ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದಲ್ಲಿ.
ಈಗ ಇಲ್ಲಿ ನಾನು ವೆಸ್ಟರ್ನ್ ವೇರ್ ಹತ್ರ ಬಂದೆ. ಇಲ್ಲಿ ಟಾಪ್ಗಳು ನೋಡ್ತಾ ಇದ್ದಂಗೆ ಚೆನ್ನಾಗಿತ್ತು ಟಾಪ್ಗಳು ಮಾತ್ರ. ಲೈಕ್ ಒಂದೊಂದು ಟಾಪ್ಗಳು ಚೆನ್ನಾಗಿತ್ತು, ಒಂದೊಂದು ಸೈಜ್ ಇರಲಿಲ್ಲ. ಆಗಲೇ ಹೇಳ್ದಂಗೆ ಎಸ್ಸು ಎಮ್ಮು ಎಲ್ಲು ಇಷ್ಟೇ ಇದ್ದಿದ್ದು, ಎಕ್ಸೆಲ್ ಅಷ್ಟಾಗಿ ಯಾವುದೂ ಇರಲಿಲ್ಲ. ಮತ್ತು ಈಗ ನಾನೊಂದು ಉಡಿ ಥರ ತೋರಿಸ್ತಾ ಇದ್ದೀನಿ ನೋಡಿ, ಇದು ಮಾತ್ರ ಚೆನ್ನಾಗಿತ್ತು, ವಿಂಟರ್ಗೆಲ್ಲ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಜೀನ್ಸ್ಗಳು ಅಷ್ಟೇ, ಬ್ಯಾಗಿ ಫಿಟ್ ಜೀನ್ಸು, ಸ್ಕಿನ್ನಿ ಫಿಟ್ ಜೀನ್ಸು ಎಲ್ಲನೂ ಇತ್ತು. ಆ್ಯಂಡ್ ಪರ್ಸ್ನಲಾಗಿ ನನಗೆ ಈ ಟಾಪ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅಮೌಂಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು, ನಾನು ಅದೆಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ಲೈಕ್ ಟೀ ಟಾಪ್ಸು, ಶರ್ಟ್ಸು ಮತ್ತು ಟೀ ಶರ್ಟ್ಸು ಎಲ್ಲ ಇದೆ. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಕ್ ಪರ್ಚೇಸ್ ಮಾಡೋಣ ಅಂತ ನೋಡಿದೆ, ಬಟ್ ಅರೌಂಡ್ 1000 ರೂಪೀಸ್ ಇತ್ತು ಇದು. ನನಗೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಹೋಗಿ ಗ್ರ್ಯಾಬ್ ಮಾಡಿ ಅಂತಲೇ ಹೇಳ್ತೀನಿ. ಇಲ್ಲಿ ಜಾಸ್ತಿ ವೈಟ್ ಕಲರ್ಗಿಂತ ಬ್ಲ್ಯಾಕ್ ಕಲರ್ ಕಲೆಕ್ಷನ್ಸ್ಗಳೇ ತುಂಬಾ ಇರೋದು ಇಲ್ಲಿ. ಲೈಕ್ ಲೈಟ್ ಕಲರ್ಸ್ ಇದೆ, ಯಾವುದು ಡಾರ್ಕ್ ಕಲರ್ಸ್ ಅಷ್ಟಾಗಿ ಯಾವುದು ಕಲೆಕ್ಷನ್ಸ್ ಇಲ್ಲ. ಆ್ಯಂಡ್ ಈ ಕಡೆ ಸೆಷನ್ಗೆ ಬಂದರೆ ಇಲ್ಲಿ ಓವರ್ ಸೈಜ್ಡ್ ಟೀ ಶರ್ಟ್ಸ್ಗಳಿದೆ. ಲೈಕ್ ಬ್ಯಾಕ್ ಪ್ರಿಂಟ್ ಇದೆ ಮತ್ತು ಫ್ರಂಟ್ ಪ್ರಿಂಟ್ ಕೂಡ ಇದೆ. ಮತ್ತು ಇಲ್ಲಿ ಜೀನ್ಸ್ಗಳಿದೆ, ತುಂಬಾ ಚೆನ್ನಾಗಿದೆ. ಜೀನ್ಸ್ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿತ್ತು. ನನಗೆ ಮೆಟೀರಿಯಲ್ಸು ಎಲ್ಲನೂ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನು ಬಂದಿದ್ದು ಆಕ್ಸೆಸರೀಸ್ ನೋಡೋಣ ಅಂತ ಹೇಳಿಬಿಟ್ಟು. ಇದು ಬಂದು ಸೆಟ್ಟು 50 ರೂಪೀಸು. 50 ರೂಪೀಸಲ್ಲಿ 5 ಐಟಮ್ಸ್ ಇತ್ತು. ತುಂಬಾ ಇಷ್ಟ ಆಯ್ತು ಇದು. ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ರಿಂಗ್ಸ್ ಕೂಡ ಇದೆ. ಆಕ್ಸೆಸರಿ ಕಲೆಕ್ಷನ್ಸು ನಾನು ಲಾಸ್ಟ್ ಟೈಮ್ ಬಂದಾಗಿಂದನೂ ಈ ಟೈಮಲ್ಲಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಲೆಕ್ಷನ್ಸ್ ಮಾತ್ರ ಲೈಕ್ ಬ್ಯಾಂಗಲ್ಸ್ ಇತ್ತು, ಎಲ್ಲ ಥರ ಆಕ್ಸೆಸರೀಸ್ ಇತ್ತು. ಸೇಮ್ ಆ್ಯಸ್ ಯೂಶ್ವಲ್ ವಾಚ್ಗಳು ಎಲ್ಲ ಥರ ಇತ್ತು, ಚೆನ್ನಾಗಿತ್ತು. ನನಗೆ ಈ ಸಲ ಕಲೆಕ್ಷನ್ಸ್ ಮಾತ್ರ ಕ್ಯೂಟಾಗಿ ಅನಿಸ್ತು. ಆ್ಯಂಡ್ ಇದೊಂದು ಮಿನಿ ಪರ್ಸ್ ಥರ ತುಂಬಾ ಚೆನ್ನಾಗಿದೆ. ಲೈಕ್ ನೀವೇನಾದರೂ ಲಿಪ್ಸ್ಟಿಕ್ ಆಗಿರ್ಬೋದು, ಇಲ್ಲಾಂದರೆ ಚೇಂಜು, ಲೈಕ್ ಕ್ಯಾಶ್ ಕ್ಯಾರಿ ಮಾಡೋದಕ್ಕೆ ಸಿಂಪಲ್ಲಾಗಿ ಕ್ಯೂಟಾಗಿ ಎಲಿಗೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಂಗಂಥದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟು ನಾವು ಬಂದಿದ್ದು ನೇಲ್ ಪೇಂಟಿಂಗ್ ಸೆಕ್ಷನ್ಗೆ. ಇಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸು, ಡಾರ್ಕ್ ಕಲೆಕ್ಷನ್ಸ್, ನೇಲ್ ಪಾಲಿಷ್ ಎಲ್ಲನೂ ಇತ್ತು ಇಲ್ಲಿ. ನಾನು ಎವ್ರಿ ಟೈಮ್ ಝೂಡಿಯೋಗೆ ಬಂದಾಗಲೂ ಸರಿ ಎಲ್ಲ ಬೆರಳಿಗೂ ನಾನು ನೇಲ್ ಪಾಲಿಷ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇಲ್ಲಿ ಯೂಸ್ ಮೀ ಆರ್ ಟ್ರೈ ಮೀ ಅಂತ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ನಾನು ಹಾಕ್ಕೊಂಡೇ ಹೋಗ್ತೀನಿ ಬಂದಾಗ. ಬಟ್ ನಾನು ಒಂದು ಟ್ರೈ ಮಾಡಿದೆ, ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅಲ್ಲೇ ನಾನು ರಬ್ ಮಾಡಿಬಿಟ್ಟೆ ಅದನ್ನ. ಬಟ್ ನನ್ನ ಫ್ರೆಂಡ್ ಒಂದು ಟ್ರೈ ಮಾಡೋದು, ಅದೊಂದು ಚೆನ್ನಾಗಿತ್ತು, ಅದೊಂದು ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫುಟ್ವೇರ್ ಕಲೆಕ್ಷನ್ಸಿಗೆ ಬಂದೆ. ಫುಟ್ವೇರ್ ಕಲೆಕ್ಷನ್ಸು ಅಷ್ಟೇ ಸಕ್ಕದಾಗಿತ್ತು, ಎಲಿಗೆಂಟಾಗಿ ಚೆನ್ನಾಗಿತ್ತು. ಸೊ ಸ್ಟಾಕ್ಸ್ಗಳು ಅಷ್ಟೇ ಕಡಿಮೆ ಇದೆ. ಬೇಗ ಬೇಗ ಬಂದು ನಿಮ್ಗೆ ಯಾವ್ಯಾವ್ದು ಇಷ್ಟ ಕಲೆಕ್ಷನ್ಸು ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ, ಅದು ಸೋಲ್ಡ್ ಔಟ್ ಆಗೋಕ್ಕಿಂತ ಮುಂಚೆನೇ. ಸೊ ನಾನು ಆಗಲೇ ಹೇಳ್ದಂಗೆ ಅದು ಅರ್ಧದಲ್ಲೇ ಸ್ಟಾಪ್ ಆಯಿತು ವಿಡಿಯೋ. ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ ನೀವು. ಸ್ವಲ್ಪ ಹೊಟ್ಟೆ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಅವಳು ಪಾನಿಪುರಿ ತಿನ್ಕೊಂಡು ಬಂದೆ. ಈಗ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಮನೆಗೆ ಬಂದಾಗೆಲ್ಲ ನನಗೋಸ್ಕರ ಒಬ್ರು ಕಾಯ್ತಾ ಇರ್ತಾರೆ, ಯಾರಂತ ತೋರಿಸ್ತೀನಿ ಬನ್ನಿ. ಆಯ್ತು ಆಯ್ತು ಆಯ್ತು, ಯಾರಪ್ಪ? ಬಾ ಹೋಗುತ್ತಾ ನಾವು, ಬಾ ಬಾ ನಡಿ ನಡಿ ಒಳಗಡೆ, ಸಾಕು ಕಚ್ಚಿದ್ದು, ನಡಿ. ಹಾಯ್, ಏನಂತ ಹೇಳಿದ್ರೆ ನಾನು ವೀಡಿಯೋನ ಏನಕ್ಕೆ ಮಿಡಲ್ಲೇ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ, ಆ್ಯಸ್ ಯೂಶ್ವಲ್ ನಾನು ಒಳಗಡೆ ಹೋದಾಗ ನಾನು ನಾರ್ಮಲಾಗಿ ವೀಡಿಯೋ ಮಾಡ್ತಾಯಿದ್ದೆ. ಏನು ಆವಾಗ ಅವರು ಬಂದು ವೀಡಿಯೋ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಏನೂ ಹೇಳಿರಲಿಲ್ಲ. ಅವ್ರು ನೋಡಿದ್ರು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದನ್ನ. ಬಟ್ ಆದರೆ ನಾನು ಫುಟ್ವೇರ್ ಕಲೆಕ್ಷನ್ ಸ್ವಲ್ಪ ತೋರಿಸಿ ಇನ್ನು ಮಿಕ್ಕಿದ್ದು ತೋರಿಸ್ಬೇಕಿತ್ತು ಅಷ್ಟೇ ನಿಮಗೆ. ಆವಾಗ ಅವರು ಬಂದು ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅವರು ಇದಕ್ಕೂ ಇನ್ಸ್ಟ್ರಕ್ಷನ್ಸ್ಗೂ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವ. ಸೊ ಅದರಿಂದ ಆಯಿತು ಬಿಡಿ, ನಾನು ವೀಡಿಯೋ ಮಾಡಲ್ಲ ಅಂತಲೇ ಹೇಳಿದೆ. ಸೊ ನಾನು ಎಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ ಆಗಲೇ. ಸೊ ಅದಕ್ಕೋಸ್ಕರ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ. ನನಗೆ ಒಂಥರ ಅನಿಸ್ತಾ ಇದೆ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಏನೂ ಮಾಡೋದಕ್ಕಾಗಲ್ಲ, ಒಂದೊಂದ್ಸಲಿ ಈ ಥರ ಆಗುತ್ತೆ. ಮತ್ತು ಕಲೆಕ್ಷನ್ಸ್ ಮಾತ್ರ ಮಸ್ತಾಗಿದೆ, ಸೂಪರ್ ಆಗಿದೆ ಕಲೆಕ್ಷನ್ಸು. ಕ್ಲಾತ್ ಆಗಿರ್ಬೋದು, ಎಲ್ಲ ಥರ ಸ್ಟಾಫ್ಸು ಅಷ್ಟೇ ಸಕ್ಕದಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಕಾಸ್ಮೆಟಿಕ್ಸ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಡ್ರೆಸ್ಸಸ್ ಮಾತ್ರ ಕಲೆಕ್ಷನ್ಸ್ 10 on 10 ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ನಾನು ಹೋಗಿದ್ದು ಮೈಸೂರು KD ರೋಡಲ್ಲಿರೋ ಝೂಡಿಯೋಗೆ, ನಮ್ಮ ಮನೆಗೂ ಹತ್ರನೇ ಅದು. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋಗಿ ನಿಮಗೆ ವಿಂಟರ್ ಕಲೆಕ್ಷನ್ಸ್ ಯಾವ್ಯಾವ್ದು ಬಂದಿದೆ ಏನು ಅಂತ ಹೇಳಿಬಿಟ್ಟು ತೋರಿಸಿದ್ದು.
ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಗಿದ್ದು ವೆಸ್ಟರ್ನ್ ವೇರ್ಗಳು ಮತ್ತು ಶಾರ್ಟ್ ಫ್ರಾಕ್ಸ್ಗಳು ಎಲ್ಲನೂ ಚೆನ್ನಾಗಿತ್ತು. ಸೊ ನೀವು ಹೋಗಿ ಒಂದು ಶಾಪಿಂಗ್ ಮಾಡಿ ವಿಂಟರ್ ಕಲೆಕ್ಷನ್ಸ್ ಯಾವ್ಯಾವ ಇದೆ ಅಂತ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ. ಆ್ಯಕ್ಚುಲಾಗಿ ನಾನು ತೋರಿಸಿದ್ದು ವಿಮೆನ್ಸ್ದು, ಮೆನ್ಸ್ದು ನಾನು ಹೋಗೋಕ್ಕಾಗಲಿಲ್ಲ, ಹೇಳಿದ್ನಲ್ಲ ಅರ್ಧಕ್ಕೆ ಸ್ಟಾಪ್ ಆಗೋಯಿತು ಅಂತ ಹೇಳಿಬಿಟ್ಟು. ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾ ಇರಿ. ಹಾಗೆ ಮೋರ್ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವ್ಯಾವ ಥರ ಬೇಕು ಕಂಟೆಂಟ್ಸು, ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿಬಿಟ್ಟು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ಮಾಡ್ತೀನಿ ಆ ವೀಡಿಯೋಸ್ಗಳನ್ನೆಲ್ಲನೂ. Bye, lots of love.